ನಮಸ್ಕಾರ ವೀಕ್ಷಕರೇ, ಭವಿಷ್ಯ ಅಂದ ತಕ್ಷಣವೇ ನೆನಪಾಗೋದು ಕೋಡಿ ಶ್ರೀಗಳು. ಕೋಡಿ ಮಠಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಕೋಡಿ ಮಠದ ಖ್ಯಾತಿ ದೇಶ ವಿದೇಶದವರೆಗೆ ಹಬ್ಬಿದೆ. ಇನ್ನು ಇಲ್ಲಿನ ಮಠಾಧೀಶರಾಗಿರುವ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಕಾಲಕಾಲಕ್ಕೆ ನುಡಿಯುವಂತಹ ಭವಿಷ್ಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ. ಮಠದ ಇತಿಹಾಸ ಹಾಗೆ ಶ್ರೀಗಳು ನುಡಿದಿರುವ ಹಲವು ಭವಿಷ್ಯಗಳು ನಿಜವಾಗಿರುವುದರಿಂದಲೇ ಭಕ್ತರು ಕೋಡಿ ಶ್ರೀಗಳು ನುಡಿಯುವಂತಹ ಭವಿಷ್ಯದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಶ್ರೀಗಳು ಆಗಾಗ ಮಾಧ್ಯಮದ ಮುಂದೆ ಬಂದು ಮುಂದಿನ ದಿನಮಾನಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿತಾರೆ. ಇದೀಗ ಮತ್ತೆ ಕೋಡಿ ಶ್ರೀಗಳ ಹೆಸರು ಮುನ್ನೆಲೆಗೆ ಬಂದಿದೆ. ಕಾರಣ ಅವರ ಈ ಹಿಂದಿನ ಅಚ್ಚರಿಯ ಭವಿಷ್ಯವಾಣಿಯೊಂದು ನಿಜವಾಗಿದೆ. ಆ ಮೂಲಕ ಮತ್ತೊಮ್ಮೆ ಕೋಡಿ ಮಠದಿಂದ ಹೊರಬಿದ್ದಂತಹ ಭವಿಷ್ಯವಾಣಿ ನಿಜವಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಅಷ್ಟಕ್ಕೂ ಕೋಡಿ ಶ್ರೀಗಳು ಆಗ ಹೇಳಿದ್ದೇನು? ನಿಜವಾಯ್ತಾ ಆ ಒಂದು ಕರಾಳ ಭವಿಷ್ಯವಾಣಿ? ಈ ವರ್ಷದಲ್ಲಿ ಅವರು ನುಡಿದಿದ್ದ ಯಾವ್ಯಾವ ಭವಿಷ್ಯವಾಣಿಗಳು ನಿಜವಾಗಿದೆ, ಆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ರಾಷ್ಟ್ರ ಹಾಗೆ ರಾಜ್ಯ ರಾಜಕಾರಣದ ಬಗ್ಗೆ ಈ ಹಿಂದೆ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಾಗುವ ಬದಲಾವಣೆಯ ಬಗ್ಗೆ, ಅವಘಡಗಳ ಬಗ್ಗೆಯೂ, ಅದರ ಜೊತೆಗೆ ರಾಜ್ಯದಲ್ಲಿ ಆಗುವ ಮಳೆ ಬೆಳೆಯ ಬಗ್ಗೆಯೂ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ದಿನಗಳು ಉರುಳ್ತಿದ್ದ ಹಾಗೆಲ್ಲ ಭವಿಷ್ಯವಾಣಿಗಳು ಮತ್ತೆ ಮತ್ತೆ ಸದ್ದು ಮಾಡ್ತಾ ಇದೆ. ಶ್ರೀಗಳು ನುಡಿದಿದ್ದ ಸಾಲು ಸಾಲು ಭವಿಷ್ಯವಾಣಿಗಳು ಒಂದೊಂದಾಗಿ ನಿಜವಾಗ್ತಾ ಇದೆ. ಆ ಮೂಲಕವಾಗಿ ಮತ್ತೆ ಕೋಡಿ ಶ್ರೀಗಳ ಹೆಸರು ಮುನ್ನೆಲೆಗೆ ಬಂದಿದೆ. ಅವರ ಭವಿಷ್ಯವಾಣಿಯೊಂದು ಮತ್ತೆ ಅಚ್ಚರಿಗೆ ಕಾರಣ ಆಗಿದೆ. ಕೋಡಿ ಶ್ರೀಗಳ ಭವಿಷ್ಯಕ್ಕೆ ಯಾಕಿಷ್ಟು ಮಹತ್ವ ಅಂತ ಹಲವರು ಪ್ರಶ್ನೆ ಮಾಡ್ತಾರೆ. ಆ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಈ ಹಿಂದೆ ಅವರು ನುಡಿದಿದ್ದ, ಅದರಲ್ಲೂ ಪ್ರಮುಖವಾಗಿ ಇದೇ 2024ರಲ್ಲಿ ಅವರು ನುಡಿದಿದ್ದ ಯಾವ್ಯಾವ ಭವಿಷ್ಯವಾಣಿ ನಿಜವಾಗಿದೆ ಅನ್ನೋದ್ರ ಬಗ್ಗೆಯೂ ತಿಳಿದುಕೊಳ್ಳಬೇಕಾಗುತ್ತೆ. ವೀಕ್ಷಕರೇ, ಕೋಡಿ ಮಠ ಕಾಲಜ್ಞಾನಕ್ಕೆ ಹೆಸರಾಗಿರುವಂತಹ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಕೋಡಿ ಮಠವೂ ಸಹ ಒಂದು. ಅದರಲ್ಲೂ ಇಲ್ಲಿಂದ ಭವಿಷ್ಯವಾಣಿ ಹೊರಬಿದ್ದಿದೆ ಅಂದರೆ ಅದು ಖಂಡಿತವಾಗ್ಲೂ ನಿಜವಾಗುತ್ತೆ ಅನ್ನುವ ಗಾಢವಾದ ನಂಬಿಕೆ ಇದೆ. ಮುಂದಾಗುವ ಆಗು ಹೋಗುಗಳ ಬಗ್ಗೆ, ಒಳಿತು ಕೆಡುಕಿನ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿಯುತ್ತಾರೆ. ಸದ್ಯ ಕೋಡಿ ಶ್ರೀಗಳು ಹೇಳಿದಂತೆ ಈ ವರ್ಷದಲ್ಲೂ ಜರುಗಿದೆ ಅಂತಲೇ ಹೇಳಬಹುದು. ಇಂತಹ ಪ್ರಳಯಾಂತಕ ಭವಿಷ್ಯ ನುಡಿಯುವಂತಹ ಕಾಲಜ್ಞಾನಿ ಕೋಡಿ ಶ್ರೀಗಳು ಕ್ರೋಧೀನಾಮ ಸಂವತ್ಸರದಲ್ಲಿ ಅವಘಡಗಳೇ ಹೆಚ್ಚು ಅಂತ ಹೇಳಿದರು. ಆ ಮಾತು ಹೇಳಿ 20 ದಿನಗಳಲ್ಲೇ ಕೇರಳದ ವಯನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಅಧಿಕ ಮಂದಿ ಸಾವನ್ನು ಕಂಡಿದ್ರು. ಆ ಬಳಿಕ ಈ ಬಗ್ಗೆ ನಾನು ಮೊದಲೇ ಭವಿಷ್ಯವನ್ನು ನುಡಿದಿದ್ದೆ ಅಂತ ಕೋಡಿ ಶ್ರೀಗಳು ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡ್ತಾರೆ. ಅದೇ ರೀತಿ ಗುಡ್ಡಗಳು ಕುಸಿಯುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಕರ್ನಾಟಕದಲ್ಲಿ ನಡೆದಂತಹ ಶಿರೂರು ಗುಡ್ಡ ಕುಸಿತ, ವಯನಾಡು ದುರಂತವೇ ಇದಕ್ಕೆ ಸಾಕ್ಷಿಯಾಗಿದೆ ಅನ್ನಬಹುದು. ಕಾಲಜ್ಞಾನದ ಯಾವುದೇ ಭವಿಷ್ಯ ಸುಳ್ಳಾಗಿಲ್ಲ ಎಂದು ಆಗಾಗ ಭವಿಷ್ಯ ನುಡಿಯುವ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯ ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಯವರು ಕಳೆದ 2 ತಿಂಗಳ ಹಿಂದೆ ಜಾಗತಿಕ ಮಟ್ಟದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. ಶ್ರಾವಣ ಮಾಸದ ಮಧ್ಯಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಪರೀತ ಮಳೆಯಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಭೀತಿ ಇದೆ. ಭೂಕಂಪಗಳು, ಸುನಾಮಿಗಳಿಂದ ಹೆಚ್ಚಿನ ಜನರ ಸಾವು ನೋವು ಸಂಭವಿಸಲಿದೆ. ವಿಷಾನಿಲ ಬೀಸುವ ಪ್ರಸಂಗವೂ ಇದೆ. ಅದು ಎಲ್ಲ ಕಡೆಯೂ ವ್ಯಾಪಿಸಲಿದೆ ಅಂತ ಕೋಡಿ ಶ್ರೀಗಳು ಹೇಳಿದರು. ಈ ಒಂದು ಭವಿಷ್ಯವನ್ನು ನುಡಿದ ನಂತರದಲ್ಲಿ ನಡೆದಂತಹ ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ, ಇಸ್ರೇಲ್ ಇರಾನ್ ಯುದ್ಧವನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ಇನ್ನು ಮಾನವನ ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತವೆ ಅಂತ ಈ ವರ್ಷದ ಕಡೆಯ ಕೆಲ ತಿಂಗಳ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಇದೀಗ ಆ ಮಾತು ನಿಜವಾಗ್ತಿರುವಂತೆ ತೋರ್ತಾ ಇದೆ. ಆಗ ಭವಿಷ್ಯ ನುಡಿದಿದ್ದ ಶ್ರೀಗಳು ಬಾಂಬುಗಳು, ಭೂಕಂಪ, ಯುದ್ಧ ಭೀತಿ, ಜನಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗೋದು, ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯೋದು, ದೇಹ ಅಂಗಾಂಗಗಳ ಮೇಲೆ ಪ್ರಭಾವವನ್ನು ಕಳೆದುಕೊಳ್ಳುತ್ತೆ ಅಂತ ಕೋಡಿ ಶ್ರೀಗಳು 2022ರಲ್ಲೇ ಭವಿಷ್ಯವನ್ನು ನುಡಿದಿದ್ರು. ನಾವು ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದ್ರೆ ಆ ಒಂದು ಭವಿಷ್ಯ ಈಗ ನಿಜವಾಗ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ಇತ್ತೀಚೆಗೆ ಎಳೆಪ್ರಾಯದ ಯುವಕ ಯುವತಿಯರು ನೋಡ್ತಿದ್ದಾಗಲೇ ಕುಸಿದು ಬಿದ್ದು ಸಾವನ್ನಪ್ಪುತ್ತಿರುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಹೊರತಾಗಿಯೂ ಕೋಡಿ ಶ್ರೀಗಳು ಹೇಳಿದ ಭವಿಷ್ಯ ನಿಜವಾಗ್ತಿದೆ ಎಂಬುದು ಕೂಡ ಗಮನಿಸಲೇಬೇಕಾದಂತಹ ಸಂಗತಿ. ಇನ್ನು ಈ ವರ್ಷದ ಶುರುವಿನಲ್ಲೇ ಕಾರ್ತಿಕದವರೆಗೂ ಮಳೆ ಆಗುತ್ತೆ ಅಂತ ಸಹ ಭವಿಷ್ಯವನ್ನು ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಇನ್ನು ಈ ವರ್ಷದಲ್ಲಿ ಯುಗಾದಿಗೂ ಮುನ್ನವೇ ಈ ವರ್ಷದ ಭವಿಷ್ಯವನ್ನು ನುಡಿದಿದ್ರು. ಆ ವೇಳೆ ಅವರು ಜಗತ್ತಿನಲ್ಲಿ 1-2 ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣ್ತಾ ಇದೆ.
ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತೆ ಅಂತಲೂ ಭವಿಷ್ಯವನ್ನು ನುಡಿದಿದ್ರು. ಅಲ್ಲದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಸಂಕಷ್ಟ ಈ ವರ್ಷ ಜಗತ್ತಿಗೆ ಎದುರಾಗಲಿದೆ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ಇನ್ನು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನ ಟ್ರಂಪ್ ಅವರ ಮೇಲಿನ ದಾಳಿಯನ್ನ ನೀವು ಗಮನಿಸಿರಬಹುದು. ಆ ಒಂದು ಘಟನೆಯಲ್ಲಿ ಟ್ರಂಪ್ ಬದುಕುಳಿದಿದ್ದೇ ಹೆಚ್ಚು ಅನ್ನಬಹುದು. ಆದರೆ ಕೋಡಿ ಶ್ರೀಗಳು ಈ ಬಗ್ಗೆ ಮೊದಲೇ ಎಚ್ಚರಿಕೆಯನ್ನು ನೀಡಿದ್ರು. ಇನ್ನು ರಾಜ್ಯ ರಾಜಕಾರಣದ ಬಗ್ಗೆ ಅವರು ನುಡಿದಿದ್ದ ಭವಿಷ್ಯವೂ ಸಹ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಗದಗದಲ್ಲಿ ಜನವರಿ 26ರಂದು ನುಡಿದಂತಹ ಈ ಒಂದು ಭವಿಷ್ಯ 6 ತಿಂಗಳೊಳಗೆ ನಿಜವಾಗಿದೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ. ಅಭಿಮನ್ಯುವಿನ ಬಾಣದ ದಾರವನ್ನ ಮೋಸದಿಂದ ಕತ್ತರಿಸಿದ್ದಕ್ಕೆ ಆತನ ಹೆಂಡತಿ ರಣರಂಗಕ್ಕೆ ಬರ್ತಾಳೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇದೇ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದು ಅಕ್ಷರಶಃ ನಿಜವಾಗಿದೆ ಅನ್ನಬಹುದು. ಶ್ರಾವಣ ಮಾಸಕ್ಕೂ ಮುನ್ನ ಕೋಡಿ ಶ್ರೀಗಳು ಧಾರವಾಡದಲ್ಲಿ ಮಾತನಾಡಿ ಭವಿಷ್ಯವನ್ನು ನುಡಿದಿದ್ರು. ಆಗ ಮಹಾಭಾರತದಲ್ಲಿ ಕೃಷ್ಣನಿದ್ದ, ಆದ್ದರಿಂದ ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಆದರೆ ಇಲ್ಲಿ ಕೃಷ್ಣನೇ ಇಲ್ಲ, ಆದ್ದರಿಂದ ದುರ್ಯೋಧನ ಗೆಲ್ತಾನೆ ಅಂತ ಮಾರ್ಮಿಕವಾಗಿ ನುಡಿದಿದ್ರು. ಈ ಒಂದು ಭವಿಷ್ಯವನ್ನು ನುಡಿದು 2 ತಿಂಗಳ ನಂತರದಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಎಂದಿದ್ದೆ. ಈಗ ಏನಾಯ್ತು ಹೇಳಿ? ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನಿಂದ ಕತ್ತರಿಸಿದಂತೆ ಇಲ್ಲಿಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಸಂಚು ರೂಪಿಸಲಾಗಿದೆ ಎಂಬ ಅರ್ಥ ಬರುವಂತೆ ಮಾತನಾಡಿದರು. ರಾಜ್ಯ ರಾಜಕಾರಣದಲ್ಲಿಯೂ ಬಿಲ್ಲಿನ ದಾರ ಕಟ್ಟು ಮಾಡಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಎಂದಿಗೂ ಅವರ ಹೆಂಡತಿ ಹೊರಗೆ ಬಂದಿರಲಿಲ್ಲ. ಅವರು ಪಾವಿತ್ರತೆ ಇರುವ ಹೆಣ್ಣುಮಗಳು. ಇದೀಗ ಎಲ್ಲ ಕಡೆ ಅವರ ಹೆಸರು ಬಂತು. ಅಂದರೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸಿದಂತಾಗಿದೆ ಅಂತ ಹೇಳಿದ್ರು. ಈ ರೀತಿಯಾಗಿ ಕೋಡಿ ಶ್ರೀಗಳು ಇದೇ ವರ್ಷದಲ್ಲಿ ನುಡಿದಂತಹ ಹಲವು ಭವಿಷ್ಯಗಳು ನಿಜವಾಗಿದೆ. ಇದೀಗ ಮತ್ತೊಂದು ಭವಿಷ್ಯ ನಿಜವಾಗಿದೆ. ಭಾರತದ ಮಾಜಿ ಪ್ರಧಾನಿ, ಆರ್ಥಿಕ ಧುರೀಣ, ದೇಶ ಕಂಡ ಅಪ್ರತಿಮ ನಾಯಕರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೊನ್ನೆ ರಾತ್ರಿ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ. ಅವರನ್ನ ದೇಶದ ಆರ್ಥಿಕತೆಗೆ ತನ್ನದೇ ಆದ ಶೈಲಿಯಲ್ಲಿ ಸುಧಾರಣೆ ತಂದಂತಹ ಮಹಾನ್ ಅರ್ಥಶಾಸ್ತ್ರಜ್ಞ ಅಂತಲೇ ಹೇಳಬಹುದು. ಅವರ ಸಾಧನೆಯನ್ನ ದೇಶದ ಜನ ಚಿರಕಾಲ ನೆನೆಯಬೇಕು. ಆ ರೀತಿಯ ಕೊಡುಗೆಯನ್ನ ಅವರು ದೇಶಕ್ಕೆ ನೀಡಿದ್ದಾರೆ. ಆದರೆ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಕರ್ನಾಟಕದ ಒಂದು ಭವಿಷ್ಯವಾಣಿಯನ್ನ ನೆನಪಿಸುತ್ತೆ. ಇದೇ ಕೋಡಿ ಶ್ರೀಗಳು ಈ ಬಗ್ಗೆಯೂ ಸಹ ಭವಿಷ್ಯವನ್ನ ನುಡಿದಿದ್ರು ಅಂತ ಕೇಳಿದ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಅಚ್ಚರಿ ಅನಿಸಬಹುದು. ಶ್ರೀಗಳು ಅಂದು ನುಡಿದಿದ್ದ ಭವಿಷ್ಯ ಈಗ ನಿಜವಾಗಿದೆ. ಅಷ್ಟಕ್ಕೂ ಅವರು ಭವಿಷ್ಯವನ್ನ ನುಡಿದಿದ್ದು ಇದೇ 2024ರ ಜೂನ್ 25ರಂದು ಧಾರವಾಡದಲ್ಲಿ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡ್ತಾ ಇಂತಹದೊಂದು ಭವಿಷ್ಯವನ್ನ ನುಡಿದಿದ್ರು. ಪ್ರಸ್ತುತ ನಾವು ಕ್ರೋಧಿನಾಮ ಸಂವತ್ಸರದಲ್ಲಿದ್ದೇವೆ. ಪಂಚಭೂತಗಳಾದ ಭೂಮಿ, ಆಕಾಶ, ನೀರು, ವಾಯು, ಬೆಂಕಿಯಿಂದ ಹಾನಿ ಉಂಟಾಗಲಿದೆ ಅಂತ ಭವಿಷ್ಯವನ್ನು ನುಡಿತಾರೆ. ನಂತರ ಮುಂದುವರೆದು ನಾನು 4 ತಿಂಗಳ ಮೊದಲೇ ಹೇಳಿದಂತೆ ವಿದೇಶದಲ್ಲಿ ರಣಮಳೆಯಾಗುತ್ತದೆ. ಪ್ರಧಾನಮಂತ್ರಿ ಆಗಿರೋರೊಬ್ಬರು ಸಾಯುತ್ತಾರೆ. ಸಾವು ನೋವುಗಳು ಸಂಭವಿಸುತ್ತದೆ. ದೊಡ್ಡವರಿಗೆ ಭಾರೀ ದುಃಖ, ನೋವು, ತಾಪ ಎದುರಾಗುತ್ತದೆ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆಯೂ ಪ್ರತಿಕ್ರಿಯೆಯನ್ನು ನೀಡಿದ್ರು. ಕರೆಯದೆ ಬರುವವನು ಕೋಪ, ಬರೆಯದೆ ಓದುವವನು ಕಣ್ಣು, ಬರಿಗಾಲಲ್ಲಿ ನಡೆಯುವವನು ಮನಸ್ಸು. ಈ 3ರ ನಿಯತ್ತು ಇಟ್ಟುಕೊಂಡವರಿಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಆದರೆ ದುಡ್ಡು, ಅಧಿಕಾರ ಮುಖ್ಯ ಅಂತ ಹೊರಟವರು ಅಧಪತನ ಕಾಣ್ತಿದ್ದಾರೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಅದರಲ್ಲಿ ಬಹುಮುಖ್ಯವಾಗಿ ಅವರು ಹೇಳಿದ್ದಂದ್ರೆ ಪ್ರಧಾನಿಯಾಗಿರೋರೊಬ್ರು ಸಾವನ್ನಪ್ಪುತ್ತಾರೆ ಅಂತ. ಶ್ರೀಗಳು ಹೇಳಿದ್ದ ಆ ಒಂದು ಭವಿಷ್ಯ ನಿಜವಾದಂತೆ ಕಾಣಿಸ್ತಾ ಇದೆ. ಅವರು ಹೇಳಿದಂತೆಯೇ ಮಾಜಿ ಪ್ರಧಾನಿಗಳು ಸಾವನ್ನಪ್ಪಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಈ ಒಂದು ನಿಧನದ ಸುದ್ದಿ ಕೋಡಿ ಮಠದ ಶ್ರೀಗಳ ಭವಿಷ್ಯವಾಣಿಯು ಸತ್ಯ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ಇದು ಎಲ್ಲರ ಅಚ್ಚರಿಗೆ ಕಾರಣ ಆಗಿದೆ. ಅದರಲ್ಲೂ ಕೋಡಿ ಮಠದಿಂದ ಒಂದು ಭವಿಷ್ಯ ಹೊರಬಿದ್ದಿದೆ ಅಂದರೆ ಅದು ನಿಜವಾಗುತ್ತೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಆ ನಂಬಿಕೆಗೆ ತಕ್ಕಂತೆ ಈ ಒಂದು ಭವಿಷ್ಯ ನಿಜವಾಗಿದ್ದು ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಕೋಡಿ ಶ್ರೀಗಳು ಆಗ ಹೇಳಿದ್ದು 2 ಪ್ರಧಾನಿಗಳು ಸಾಯುತ್ತಾರೆ, ಸಾವು ನೋವುಗಳು ಸಂಭವಿಸುತ್ತವೆ, ದೊಡ್ಡವರಿಗೆ ಭಾರೀ ದುಃಖ, ನೋವು, ತಾಪ ಎದುರಾಗುತ್ತೆ ಅಂತ ಹೇಳಿದ್ರು. ಇತ್ತೀಚಿನ ಘಟನೆಗಳನ್ನು ಗಮನಿಸ್ತಾ ಇದ್ರೆ ಅದೇ ರೀತಿಯಾಗಿದ್ದು ಅಚ್ಚರಿಗೆ ಕಾರಣ ಆಗಿದೆ. ಕೇವಲ ಇದು ಮಾತ್ರ ಅಲ್ಲದೆ ಕೋಡಿ ಶ್ರೀಗಳು ಇನ್ನೂ ಹಲವಾರು ವಿಚಾರದ ಬಗ್ಗೆ ಎಚ್ಚರಿಸಿದ್ದಾರೆ. ನಮಗೆ, ನಮ್ಮ ದೇಶಕ್ಕೆ ಪಂಚಭೂತಗಳಿಂದ ತೊಂದರೆ ಇದೆ, ಅಂದರೆ ಪಂಚಶಕ್ತಿಗಳಿಂದಲೂ ತೊಂದರೆ ಇದೆ.
ಭೂಮಿಯಿಂದ, ಅಗ್ನಿಯಿಂದ, ವಾಯು, ಆಕಾಶ, ಪ್ರಕೃತಿ ಸೇರಿದಂತೆ ಎಲ್ಲ ಕಡೆ ತೊಂದರೆಯಾಗುತ್ತೆ ಅಂತಲೇ ಕೋಡಿ ಶ್ರೀಗಳು ಎಚ್ಚರಿಸಿದ್ರು. ಇದೀಗ ಅವರು ಹೇಳಿದಂತೆ ಒಂದೊಂದೇ ಮಾತುಗಳು ನಿಜವಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಕೋಡಿ ಶ್ರೀಗಳು ನುಡಿಯುವಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.